ನಾರ್ಮಲ್ ಟೈಮಲ್ಲೇ ಹಬ್ಬ ಮಾಡ್ತಾರೆ, ಇನ್ನು ಈ ಟೈಮಲ್ಲಿ ಮಾರಿ ಹಬ್ಬನೇ. ಅದಕ್ಕೆ ಬೇರೆ ಈ ಟ್ರೈಲರ್ ಬೇರೆ ಆ್ಯಡ್ ಆಗಿದೆಯಾ, ಇನ್ನು ಕೇಳಬೇಕಾ ಫ್ಯಾನ್ಸ್ನ. ಡೆವಿಲ್ ಏನು ಗುರು ಟ್ರೈಲರ್ ಇದು ಹೀಗಿದೆ, ನಾನಂತೂ ಫುಲ್ ಸೈಕ್ ಆಗೋದೆ. ಏನು ಲುಕ್ ಗುರು, ಕ್ರೇಜಿ. ವಿಂಟೇಜ್ ಬಾಸ್ ಈಸ್ ಬ್ಯಾಕ್ ಗುರು. ಈ ಟ್ರೈಲರ್ನಲ್ಲಿ ಬಾಸ್ನ ನೋಡಿ ಸಿನಿಮಾ ಮೇಲೆ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು ಗುರು. ಸಿಂಪಲಾಗಿ ಹೇಳೋದಾದರೆ ದರ್ಶನ್ ಸರ್ ಫ್ಯಾನ್ಸ್ಗಳು ಕಾಲರ್ ಎತ್ತಕ್ಕೆ ರೆಡಿ ಆಗ್ರಿ ಗುರು. ಟ್ರೈಲರ್ನ ಕಟ್ ಮಾಡಿದ್ದಾರೆ ಗುರು, ಅಬಾಬಾಬಾಬಾ, ಫ್ರೇಮ್ ಟು ಫ್ರೇಮ್ ಹೈ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಗುರು. ಅದರಲ್ಲೂ ಟ್ರೈಲರ್ನ ಕಟ್ ಮಾಡಿರೋ ರೀತಿ ಆಗಿರ್ಬೋದು, ಅದರಲ್ಲಿ ತೋರಿಸಿದಂಥ ಶಾರ್ಟ್ಸ್ಗಳಾಗಿರ್ಬೋದು, ಟ್ರೈಲರ್ನಲ್ಲಿ ಇಟ್ಟಿರುವಂಥ ಡೈಲಾಗ್ಸ್ಗಳಾಗಿರ್ಬೋದು, ಒಂದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಗುರು. ಟ್ರೈಲರೇ ಈ ರೇಂಜಿಗೆ ತೋರಿಸಿದ್ದಾರೆ ಗುರು, ಇನ್ನು ಸಿನಿಮಾ ಯಾವ ರೇಂಜಿಗೆ ಇರ್ಬೋದು ಅಂತ ನೀವೇ ಲೆಕ್ಕ ಹಾಕಿ. ಟ್ರೈಲರ್ನಲ್ಲಿ ಒಂದು ಸೀಕ್ವೆನ್ಸ್ನ ತೋರಿಸಿದ್ದಾರೆ ಗುರು, ಅದರಲ್ಲಿ ದರ್ಶನ್ ಸರ್ ಅವರ ಲುಕ್ ಮಾತ್ರ ಚಿಂದಿ ಗುರು. ನಾನಂತೂ ಸಿನಿಮಾದಲ್ಲಿ ಆ ಸೀಕ್ವೆನ್ಸ್ನ ನೋಡೋಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ ಗುರು. ಟ್ರೈಲರ್ನ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂದರೆ, ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೂ ಆಗಬೇಕು, ಆದರೆ ಸಿನಿಮಾದ ಸ್ಟೋರಿ ಏನಂತ ಗೆಸ್ ಕೂಡ ಮಾಡೋಕ್ಕಾಗಬಾರ್ದು, ಆ ರೀತಿ ಕಟ್ ಮಾಡಿದ್ದಾರೆ. ನನಗಂತೂ ಈ ಐಡಿಯಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಂಪಲಾಗಿ ಹೇಳ್ತೀನಿ ಗುರು, ದರ್ಶನ್ ಸರ್ನ ಅವರ ಫ್ಯಾನ್ಸ್ ಯಾವ ರೀತಿ ನೋಡಬೇಕಂತ ಅಂದ್ಕೊಂಡಿದ್ರು ಅದೇ ಥರ ಮಿಲನ ಪ್ರಕಾಶ್ ಅವರು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ದಾರೆ ಗುರು. ಇನ್ನು ಟ್ರೈಲರ್ನಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೀಸೆಂಟ್ ಆಗಿತ್ತು, ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಜನೇಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ. ನೋಡಬೇಕು ಸಿನಿಮಾದಲ್ಲಿ ಯಾವ ರೇಂಜಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟಿದ್ದಾರೆ ಅಂತ. ಇನ್ನು ಇದರ ಟ್ರೈಲರ್ ನೋಡಿದಾದ್ಮೇಲೆ ಇದರ ಕತೆ ಏನು ಇರ್ಬೋದು ಅಂತ ಒಂದು ಸಣ್ಣ ಐಡಿಯಾ ಬಂತು. ಇಲ್ಲಿ ದರ್ಶನ್ ಸರ್ ಅವರ ಕ್ಯಾರೆಕ್ಟರ್ನ ಹೆಸರು ಡೆವಿಲ್, ಅಂದರೆ ಹೊರಗಿನಿಂದ ಇವನು ನೋಡೋಕ್ಕೆ ಒಂಥರ ಕ್ರೂರಿ, ಕರುಣೆ ಇಲ್ಲದ ವ್ಯಕ್ತಿ. ಅಂದರೆ ಇವನ ಫಾಸ್ಟಲ್ಲಿ ಬೇರೆನೇ ಇರುತ್ತೆ. ಫಾಸ್ಟ್ನಲ್ಲಿ ನಡೆದ ಒಂದು ಘಟನೆಯಿಂದ ಇವನು ಈ ರೀತಿ ಆಗಿರಬಹುದು ಅಂತ ಅನಿಸ್ತು. ಇನ್ನು ಟ್ರೈಲರ್ನಲ್ಲಿ ತೋರಿಸಿದ ಹಾಗೆ ಇದರ ಸ್ಟೋರಿ ಪೊಲಿಟಿಕಲ್ ಡ್ರಾಮಾ ಸುತ್ತ ನಡಿಬಹುದು ಅನ್ಕೊತೀನಿ. ಅಂದರೆ ಅದೇ ಥರ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಹಾಗೆ ಟ್ರೈಲರ್ನಲ್ಲಿ ತೋರಿಸಿದಂಥ ಹೀರೋಯಿನ್ ಆದ ರಚನಾ ರಾಮ್ ಅವರ ಕ್ಯಾರೆಕ್ಟರ್ ಕೂಡ ದರ್ಶನ್ ಸರ್ ಅವರ ಕ್ಯಾರೆಕ್ಟರ್ ಎಷ್ಟು ಡೇಂಜರಸ್ ಅಂತ ಪೋರ್ಟ್ರೇ ಮಾಡ್ತಿತ್ತು. ಸ್ಟೋರಿ ಏನೇ ಆಗಿರಲಿ ಬಿಡಿ, ಸ್ಟೋರಿ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದು ಬೇಡ. ಇದೊಂದು ಸಾರಿ ದರ್ಶನ್ ಸರ್ಗೋಸ್ಕರ ಎಸ್ಪೆಷಲಿ ಈ ಟೈಮ್ನಲ್ಲಿ ಫ್ಯಾನ್ಸ್ಗಳು ಅವರ ಪವರ್ ಏನು ಅಂತ ತೋರಿಸ್ಬೇಕಾಗಿದೆ. ಇನ್ನು ಟ್ರೈಲರ್ನ ನೋಡಿ ನನಗಂತೂ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಯಿತು. ಹಾಗೆ ಸಿನಿಮಾದಲ್ಲಿ ಏನೋ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅಂತ ಕನ್ಫರ್ಮ್ ಆಯಿತು. ಇದಾಗಿತ್ತು ನಾನು ಈ ಟ್ರೈಲರ್ ನೋಡಿದ್ದಾದಮೇಲೆ ನನಗನ್ಸಿದಂತಹ ಒಪಿನಿಯನ್. ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.